ದಿವ್ಯಾ ಎಸ್ ರಾವ್ ಅವರು ಈಗ ಕೋ-ಫೌಂಡರ್ ಹಾಗೂ MD ರಾಮೇಶ್ವರಂ ಕೆಫೆಯ ಕೋ-ಫೌಂಡರ್ ಹಾಗೂ MD ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿವ್ಯಾ ಅವರೇ ನಮಸ್ತೆ. ಸರ್ ನಮಸ್ಕಾರ. ಘಟನೆ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ರಾಮೇಶ್ವರಂ ಕೆಫೆ ಅಂದ್ರೆ ಬೇರೆ ರೀತಿಯ ಜನಪ್ರಿಯತೆ ಇತ್ತು, ಬಟ್ ಇಂಥದ್ದೊಂದು ಘಟನೆ ನಡೆದೋಗಿದೆ ಇವತ್ತು ನಿಮ್ಮ ಇಂದಿರಾನಗರದ ಶಾಖೆಯಲ್ಲಿ. ಏನ್ ಹೇಳ್ತೀರಾ ಮೊದಲಿಗೆ? ಸರ್ ಇದು ಇಂದಿರಾನಗರಲ್ಲಿ ಆಗಿಲ್ಲ, ಇದು ನಮ್ಮ ವೈಟ್ ಫೀಲ್ಡ್ ಔಟ್ಲೆಟ್ ಅಲ್ಲಿ ಆಗಿದೆ. ಬ್ರೂಕ್ ಫೀಲ್ಡ್. ಹೌದು, ಓಕೆ. ಬ್ರೂಕ್ ಫೀಲ್ಡ್ ಔಟ್ಲೆಟ್ ಅಲ್ಲಿ ಆಗಿದೆ. ವೈಟ್ ಫೀಲ್ಡ್ ಏರಿಯಾದಲ್ಲಿರೋ ಬ್ರೂಕ್ ಫೀಲ್ಡ್ ಔಟ್ಲೆಟ್ ಅಲ್ಲಿ ಆಗಿದೆ. ಹೌದು. ಇದು ಇಂದಿರಾನಗರಲ್ಲಿ ಅಥವಾ ಬೇರೆ ನಮ್ ಯಾವ ಬೇರೆ ರೆಸ್ಟೋರೆಂಟ್ ಅಲ್ಲಿ ಏನೂ ಆಗಿಲ್ಲ. ಇದು ಮಧ್ಯಾಹ್ನ ಬ್ಲಾಸ್ಟ್ ಆಗಿದೆ ಸರ್. ಇದು ಕಸ್ಟಮರ್ ಕೈ ತೊಳೆಯೋ ಏರಿಯಾದಲ್ಲಿ ಬ್ಲಾಸ್ಟ್ ಆಗಿದೆ. ಅಲ್ಲಿ ನಮ್ಗೆ ಯಾವುದೇ ರೀತಿಯಾದ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಸ್ ನಾವ್ ಯಾವ್ದು ಅಲ್ಲಿ ಇಟ್ಟಿಲ್ಲ. ಅಲ್ಲಿ ನಾವ್ ಇಟ್ಟಿರೋದು ಒಂದು ಹ್ಯಾಂಡ್ ವಾಶ್ ಏರಿಯಾ, ಒಂದು ವಾಶ್ ಬೇಸಿನ್ನು, ಮತ್ತೆ ನಮ್ದು ಡಸ್ಟ್ ಬಿನ್ನು, ಮತ್ತೆ ಕಸ್ಟಮರ್ ಯೂಸ್ಡ್ ಪ್ಲೇಟ್ಸ್ ಕಲೆಕ್ಟ್ ಮಾಡಕ್ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀವಿ. ಅದು ಬಿಟ್ರೆ ನಾವಲ್ಲಿ ಯಾವುದೇ ರೀತಿಯಾದ ಸಿಲಿಂಡರ್ ಆಗ್ಲಿ ನಮ್ಮ ಎಕ್ವಿಪ್ಮೆಂಟ್ಸ್ ಆಗ್ಲಿ ಯಾವ್ದು ಇಲ್ಲ ಬ್ಲಾಸ್ಟ್ ಆಗುವಂತದ್ದು. ಅದೆಲ್ಲ ಬ್ಯಾಕ್ ಇನ್ ಕಿಚನ್ ಅಲ್ಲಿ ಇದೆ. ಸೊ ಕಿಚನ್ ಅಲ್ಲಿ ಯಾವುದೇ ರೀತಿಯಾದ ಬ್ಲಾಸ್ಟ್ ಆಗಿಲ್ಲ. ನಮ್ಮ ಕೌಂಟರ್ ಅಲ್ಲಿ ಯಾವುದೇ ರೀತಿಯಾದ ಬ್ಲಾಸ್ಟ್ ಆಗಿಲ್ಲ. ಇಲ್ಲಿ ಬ್ಲಾಸ್ಟ್ ಆಗಿದೆ ಸರ್, ಈ ಏರಿಯಾದಲ್ಲಿ ಬ್ಲಾಸ್ಟ್ ಆಗಿದೆ. ನನಗ್ ಬಂದಿರೋ ಮಾಹಿತಿ ಏನಂದ್ರೆ ಯಾವ್ದೋ ಬ್ಯಾಗ್ ಇಂದ ಬ್ಲಾಸ್ಟ್ ಆಗಿದೆ. ಆ ಬ್ಯಾಗ್ ಅಲ್ಲಿ ಒಂದು ಬ್ಯಾಟ್ರಿ ಸಿಕ್ಕಿದೆ, ಒಂದು ID ಕಾರ್ಡ್ ಸಿಕ್ಕಿದೆ. 2 ಸತಿ ಬ್ಲಾಸ್ಟ್ ಆಗಿದೆಯಂತೆ ಅದು. ಒಂದು 10 ಸೆಕೆಂಡ್ಸ್ ಸ್ಪ್ಯಾನ್ ಅಲ್ಲಿ 2 ಸತಿ ಬ್ಲಾಸ್ಟ್ ಆಗಿದೆ. ಒಂದು ಕಸ್ಟಮರ್ ಇಂಜುರಿ ಆಗಿದ್ದಾರೆ, ಒಂದು ಲೇಡಿ ಕಸ್ಟಮರು. 3 ಜನ ನಮ್ ಸ್ಟಾಫ್ ಇಂಜುರಿ ಆಗಿದ್ದಾರೆ. ಸೊ ಅವ್ರೆಲ್ಲಾರನು ನಾವು ಇಮಿಡಿಯೇಟ್ ಬ್ರೂಕ್ಫೀಲ್ಡ್ ಹಾಸ್ಪಿಟಲ್ಗೆ ನಾವು ಅಡ್ಮಿಟ್ ಮಾಡಿದ್ವಿ. ಎಲ್ಲರೂ ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ ಸರ್. ಫಸ್ಟ್ ನಮ್ಮ ಪ್ರಯಾರಿಟಿ ಇದ್ದಿದ್ದು ಎಲ್ಲರೂ ಸೇಫ್ ಆಗಿರ್ಬೇಕು ಅಂತ. ಸೊ ಇಂಜೂರ್ ಆಗಿರೋರ್ನ ನಾವು ವಿ ಹ್ಯಾವ್ ಟೇಕನ್ ಕೇರ್ ಆಫ್ ದೆಮ್. ಡಾಕ್ಟರ್ಸ್ ಕನ್ಫರ್ಮ್ ಮಾಡಿದ್ದಾರೆ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅಂತ. ಮೈನರ್ ಇಂಜುರೀಸ್ ಕೆಲವ್ರಿಗಾಗಿದೆ, ಕೆಲವ್ರಿಗೆ ಸ್ವಲ್ಪ ಜಾಸ್ತಿ ಇಂಜುರಿ ಆಗಿದೆ. ಬಟ್ ದೇ ಆರ್ ಔಟ್ ಆಫ್ ಡೇಂಜರ್ ಆಸ್ ಆಫ್ ನೌ. ಈಗ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಿಜಕ್ಕೂ ಆಘಾತಕಾರಿ ಮೇಡಮ್ ಇಂಥದ್ದೊಂದು ಬ್ಲಾಸ್ಟ್ ಆಗಿದ್ದು. ಅಂದ್ರೆ ಆ ಕ್ಷಣಕ್ಕೆ ಸಿಬ್ಬಂದಿಯಿಂದ ಅಥವಾ ನಿಮ್ಮ ಮ್ಯಾನೇಜ್ಮೆಂಟ್ ನಿಂದ ನಿಮ್ಗೆ ಗೊತ್ತಾದಂತ ಮಾಹಿತಿಗಳೇನು? 2 ಸಾರಿ ಬ್ಲಾಸ್ಟ್ ಆಯ್ತು ಅಂತ ಹೇಳ್ತಾ ಇದ್ದೀರಿ. ಘಟನೆ ನಡೆದ ಎಷ್ಟು ಸಂದರ್ಭದ ಅಂತರದಲ್ಲಿ ನಿಮಗೂ ವಿಚಾರ ಗೊತ್ತಾಯ್ತು? ಏನೆಲ್ಲ ವಿಷಯ ತಿಳಿತು ಆ ಕ್ಷಣಕ್ಕೆ? ಸರ್ ನನಗೆ ಆ ಕ್ಷಣದಲ್ಲಿ ಟು ಬಿ ವೆರಿ ಹಾನೆಸ್ಟ್, ನನಗೆ 2.5 ತಿಂಗಳು ಮಗು ಇದೆ. ನಾನು ನನ್ನ ಮಗುಗೆ ಸ್ನಾನ ಮಾಡಿಸ್ತಾ ಇದ್ದೆ. ನನ್ನ ಫೋನ್ ರೂಮಲ್ಲಿ ಇಟ್ಬಿಟ್ಟು ನಾನು ಮಗುಗೆ ಸ್ನಾನ ಮಾಡಿಸ್ತಿದ್ದೆ. ಸ್ನಾನ ಮಾಡಿಸಿ ಬಂದು ಫೋನ್ ನೋಡಿದಾಗ ಸಿಕ್ಕಾಪಟ್ಟೆ ಮಿಸ್ಡ್ ಕಾಲ್ಸ್ ಇತ್ತು. ಅರ್ಧ ಗಂಟೆ ನಾನು ನೋಡಿಲ್ಲ ಫೋನ್ನ. ಫ್ಯಾನಲ್ಲಿ ತುಂಬಾ ಜನ ಕಾಲ್ ಮಾಡಿದ್ದಾರೆ. ನಾನು ಏನಾಯ್ತು ಅಂತ ನಾನು ವಾಪಸ್ ಕಾಲ್ ಮಾಡಿದಾಗ ಕೆಲವ್ರಿಗೆ ಗೊತ್ತಾಯ್ತು ನಂಗೆ ಈ ಥರ ಬ್ಲಾಸ್ಟ್ ಆಗಿದೆ ಅಂತ. ಓಕೆ. ಸೊ ಈಗ ನಿಮ್ಮ ಸ್ಟಾಫ್ ಹೇಳೋ ಪ್ರಕಾರ ಅಲ್ಲಿ ಅನುಮಾನಾಸ್ಪದವಾಗಿ ಬ್ಯಾಗ್ ಇತ್ತ? ಮುಂಚೆ ಯಾರಾದರೂ ನೋಡಿದ್ರಂತ ಅದನ್ನ? ಅದೇ ಬ್ಯಾಗ್ ಬ್ಲಾಸ್ಟ್ ಆಗಿರೋದು ಅನ್ನೋ ಖಾತ್ರಿನಾ ಮೇಡಮ್? ಒಂದು ಬ್ಯಾಗ್ ಇಂದ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದು ಈಗ ಪೊಲೀಸ್ ಅವರೆಲ್ಲ ಅಲ್ಲೇ ಇದ್ದಾರೆ, ಈವನ್ ಬಾಂಬ್ ಸ್ಕ್ವಾಡ್ ಅವರೆಲ್ಲ ಇದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಯಾವುದೇ ರೀತಿಯಾದ ಅವ್ರಿಗೆ ಏನೇನು ನಮ್ಮ ಕಡೆಯಿಂದ ಮಾಹಿತಿ ಬೇಕು, ಸಪೋರ್ಟ್ ಬೇಕು, ನಾವು ಎಲ್ಲವನ್ನು ಕೊಟ್ಟಿದ್ದೀವಿ. ನಾವು 100% ನಿಂತ್ಕೊಂಡಿದ್ದೀವಿ ಇನ್ವೆಸ್ಟಿಗೇಷನ್ಗೆ. ನಮ್ಮ ಕಡೆಯಿಂದ ಏನೇನು ಕೊಡಬೇಕು ಪ್ರತಿಯೊಂದನ್ನು ನಾವು ನಿಂತ್ಕೊಂಡು ಸಪೋರ್ಟಿವ್ ಆಗಿ ಏನಿದೆ ನಾವೆಲ್ಲ ಮಾಡ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ಆದ್ಮೇಲೆ ಇದು ಗೊತ್ತಾಗುತ್ತೆ ಸರ್, ಏನಾಗಿದೆ, ಯಾಕಾಗಿದೆ ಅಂತ. ಎನಿಹೋ ಈಗ ಪೊಲೀಸರು CCTV ಫುಟೇಜಸ್ ಮತ್ತೆ DVR ವಶಕ್ಕೆ ಪಡೆದಿದ್ದಾರೆ. ಆ ಏರಿಯಾ ಕವರ್ ಆಗೋ ಹಾಗೆ ಈಗ ನೀವು ಹೇಳಿದ್ರಿ ಬ್ಲಾಸ್ಟ್ ನಡೆದಿರೋ ಸ್ಥಳ ಯಾವುದು ಅಂತ ಎಕ್ಸಾಕ್ಟ್ ಆಗಿ ಕಂಪ್ಲೀಟ್ CCTV ಕವರೇಜ್ ಇದೆಯಾ ಅಲ್ಲಿ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆ? CCTV ಕವರೇಜ್ ಇದೆ. ಆಮೇಲೆ ಯಾವ್ದು CCTV ಫುಟೇಜಸ್ ಡಿಲೀಟ್ ಆಗಿಲ್ಲ, ಯಾಕಂದ್ರೆ ನನ್ನ ಮೊಬೈಲಲ್ಲೂ ಆಕ್ಸೆಸ್ ಇದೆ. ನಾನು ಚೆಕ್ ಮಾಡಿದೆ ಇಮಿಡಿಯೇಟ್ ಏನಾದ್ರೂ ಆಫ್ ಆಗ್ಬಿಟ್ಟಿದ್ಯಾ CCTV ಅಂತ. ಯಾವ್ದು ಆಫ್ ಆಗಿಲ್ಲ. ಪ್ರಿವ್ಯೂನು ನೋಡಿದೆ ಕೆಲವು ಫ್ಯೂ ಮಿನಿಟ್ಸ್ ಬ್ಯಾಕ್. ಎಲ್ಲಾ ಪ್ರಿವ್ಯೂನು ಇದೆ, ಎಲ್ಲಾನು ಫುಟೇಜಸ್ ಇದೆ. ಸೊ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಆಗಿದ್ರೆ ತಾವು ಮೊಬೈಲಲ್ಲಿ ಮತ್ತೆ ಗಮನಿಸಿದ್ರ ಆ ಸ್ಫೋಟದ ದೃಶ್ಯಗಳನ್ನ? ದಿವ್ಯಾ ಅವರೇ, ಹೇಗಾಯ್ತು ಘಟನೆ ಅಂತ CCTV ಫುಟೇಜಸ್ನ? ಸರ್ ಅದು ಬೆಳಗಿನ ಜಾವದಿಂದ ನೋಡ್ಬೇಕು ಯಾವಾಗ ಯಾರು ಬಂದಿಟ್ಟಿದ್ದಾರೆ ಅಂತ. ಸೊ ಅದು ಆ ಬ್ಲಾಸ್ಟ್ ಆಗಿರೋ ಟೈಮ್ದು ರೆಕಾರ್ಡಿಂಗ್ಸ್ ಇದೆ. ಬಟ್ ಅದಕ್ಕೆ ಮುಂಚೆ ಯಾರು ಬಂದಿಟ್ಟಿದ್ದಾರೆ, ಎಷ್ಟೊತ್ತಿಗೆ ಇಟ್ಟಿದ್ದಾರೆ, ಯಾವ ವ್ಯಕ್ತಿ ಇಟ್ಟಿದ್ದಾರೆ ಗೊತ್ತಿಲ್ಲ. ಆಮೇಲೆ ನಂಗೆ ಬ್ಯಾಕ್ ಟು ಬ್ಯಾಕ್ ಸಿಕ್ಕಾಪಟ್ಟೆ ಮೀಡಿಯಾದಿಂದ ಕಾಲ್ಸು, ಎಲ್ಲರಿಂದ ಕಾಲ್ಸು, ಫ್ಯಾಮಿಲಿಯಿಂದ. ಎವ್ರಿ ಒನ್ ಆರ್ ಪ್ಯಾನಿಕ್ ಸಿಚುಯೇಷನ್. ಸೊ ನಾನು ಕಾಲ್ಸ್ ಅಟೆಂಡ್ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದೀನಿ. ಸೊ ನಾನು ಫುಲ್ಲು CCTV ಫುಟೇಜಸ್ ನಾನು ನೋಡಿಲ್ಲ. ಎಲ್ಲ ಪೊಲೀಸ್ ಅವ್ರ ವಶಕ್ಕೆ ಕೊಟ್ಟಿದ್ದೀವಿ. ಅವ್ರು ಇವಾಗ ಪ್ರತಿಯೊಂದು ನೋಡ್ತಾ ಇದ್ದಾರೆ ಸರ್. ಅದೇ 1 ಗಂಟೆ 9 ನಿಮಿಷಕ್ಕೆ ಬ್ಲಾಸ್ಟ್ ಆಗಿದೆ ಅನ್ನೋದು ಮೇಡಮ್ ಗೊತ್ತಾಗ್ತಾ ಇರೋ ಮಾಹಿತಿ.
ಹಾ ಹಾ ಸೊ ಅದಕ್ಕೆ ಮುಂಚೆಯಿಂದ ಬ್ಯಾಗ್ ಆ ಸ್ಥಳದಲ್ಲೇ ಇತ್ತು, ಹಾಗಿದ್ರೆ ಯಾರು ಗಮನಿಸಿಲ್ಲ ಅಂತ. ಅದು ಗೊತ್ತಾಗ್ಬೇಕು ಅಂದ್ರೆ ಹಿಂದಿನ ಫುಟೇಜ್ಗಳನ್ನು ನೋಡಬೇಕು ಅಂತನಾ? ಹೌದು ಹೌದು. ಓಕೆ. ಸಿಬ್ಬಂದಿ ಕೂಡ ಯಾರು ಗಮನಿಸ್ಲಿಲ್ವಾ ಬ್ಯಾಗ್ ಇದ್ದಿದ್ದು ಅಲ್ಲಿ? ಯಾವುದೋ ಒಂದು ಬ್ಯಾಗು ಹೀಗೆ ಅನುಮಾನಾಸ್ಪದವಾಗಿದೆಯಲ್ಲ ಅಂತ. ಯೂಶಲಿ ತುಂಬಾ ಜನ ಇರೋದ್ರಿಂದ ಕೆಲವರು ಬ್ಯಾಗ್ ಇಟ್ಟು ಕೈ ತೊಳ್ಕೊಳ್ಳೋದು ಅದೆಲ್ಲ ಇರತ್ತೆ. ಹೋಗಿ ನಮ್ದು ಫುಡ್ ಇಸ್ಕೊಂಡ್ ಬರೋದು, ನಮ್ದು QSR ಮಾಡ್ಯೂಲ್ ಆಗಿರೋದ್ರಿಂದ ಅವರು ವಸ್ತುಗಳನ್ನ ಇಟ್ಬಿಟ್ಟು ಹೋಗಿ ಇಸ್ಕೊಂಡ್ ಬರೋದು ಮಾಡ್ತಾರೆ. ಬಟ್ ಅದು ತಿಳ್ಕೊಬೇಕು ಸರ್, ಈಗ ಎಷ್ಟೊತ್ತಿಂದ ಅಲ್ಲಿತ್ತದು, ಅಕಸ್ಮಾತ್ ಹಾಗೆ ಇಟ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿದಾರ ಅವರು, ಅಥವಾ ತುಂಬಾ ಹೊತ್ತಿಂದ ಇತ್ತ ಗೊತ್ತಿಲ್ಲ. ಓಕೆ. ಎಷ್ಟು ನಿಮಿಷ ಅದಲ್ಲಿತ್ತು ಅಂತ ಗೊತ್ತಿಲ್ಲ. ಇವಾಗ ಇನ್ವೆಸ್ಟಿಗೇಷನ್ ಅಲ್ಲೇ ಇದು ಗೊತ್ತಾಗತ್ತೆ ನಮ್ಗೆ ಏನಾಗಿದೆ ಅಂತ. ಹೌದು. ಬಟ್ ಈಗ ನಿಮ್ಮ ಸ್ಟಾಫ್ ಮೂಲಕ ನಿಮ್ಗೆ ತುಂಬಾ ಏನಾದರೂ ಹೊತ್ತಿದ್ರೆ ಗೊತ್ತಾಯ್ತಾ ಮೇಡಮ್? ಗೊತ್ತಾಗತ್ತೆ. ಆ ಬ್ಯಾಗಲ್ಲಿ ಇದ್ದಂಥ ಅದು ಏನು ಪದಾರ್ಥ, ನಿಗೂಢವಾದ ವಸ್ತು ಏನು ಸ್ಫೋಟಗೊಂಡಿದ್ದು, ಸ್ಥಳದಲ್ಲಿ ಏನು ಇಲ್ಲ ಸಿಕ್ತು ಸರ್, ಸ್ಫೋಟ ಇಮಿಡಿಯೇಟ್ ಆದ್ಮೇಲೆ? ಎಲ್ಲರೂ ಹೊರಗಡೆ ಹೊರಟೋಗಿದ್ದಾರೆ. ಹಾ. ಬ್ಲಾಸ್ಟ್ ಆಗಿದಾಗ ಇಮಿಡಿಯೇಟ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ಪೊಲೀಸ್ ಅವ್ರು ಬಂದಿದ್ದಾರೆ, ಎಲ್ಲರನ್ನೂ ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ. ಹ್ಮ್. ಅಲ್ಲಿ ನಮ್ ಯಾವುದೇ ಸ್ಟಾಫು ಲೈಕ್ ನಾವು ಹೊರಗಡೆ ಕಳಿಸ್ಬಿಟ್ರೆ ಯಾರನ್ನೂ ಒಳಗಡೆ ಅಲೋ ಮಾಡಿಲ್ಲ ನಾವು. ಯಾರು ಒಳಗಡೆ ಬಂದಿಲ್ಲ ಅದು ಆದ್ಮೇಲೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು ID ಕಾರ್ಡ್ ಸಿಕ್ಕಿದೆ, ಆ ಬ್ಯಾಗಲ್ಲಿ ಒಂದು ಬ್ಯಾಟ್ರಿ ಸಿಕ್ಕಿದೆ. ಆ ಬ್ಯಾಟ್ರಿ ಬ್ಲಾಸ್ಟ್ ಆಗಿದೆ, ಆ ಬ್ಯಾಗಿಂದ ಬ್ಲಾಸ್ಟ್ ಆಗಿದೆ ಅಂತ. ಬಟ್ ದಿವ್ಯಾ ಅವರೇ, ರಾಮೇಶ್ವರಂ ಕೆಫೆ ಅಂದರೆ ಬಹಳ ಜನಪ್ರಿಯ. ಅದರ ರುಚಿಗೆ ಆ ಕಾರಣಕ್ಕೆ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಜನ ಬರ್ತಾರೆ. ಈಗ ಈ ಘಟನೆ ನಡೆದಿರೋ ಶಾಖೆಗೂ ಕೂಡ ಅಷ್ಟೇ. ಪ್ರತಿನಿತ್ಯ ಅಂದಾಜು ಎಷ್ಟು ಜನ ಬರ್ತಾರೆ? ಈ ಘಟನೆ ನಡೀತಲ್ಲ, ಈ ಲಂಚ್ ಟೈಮ್, ಈ ಟೈಮಲ್ಲೆಲ್ಲ ಎಷ್ಟು ಸಂಖ್ಯೆಯಲ್ಲಿ ಜನ ಇರ್ತಾರೆ ನಿಮ್ಮ ಬ್ರಾಂಚಲ್ಲಿ? ಇರ್ತಾರೆ ಸರ್, 200 ಇಂದ 300 ಜನ 500 ಜನವರೆಗೂ ಇರ್ತಾರೆ. ಇದು ವೀಕೆಂಡ್ ಬೇರೆ, ಈಗ ಫ್ರೈಡೆ ಇರ್ತಾರೆ. ಯೂಶಲಿ ಯಾವಾಗ್ಲೂ ಕ್ರೌಡೆಡೇ ಇರುತ್ತೆ ನಮ್ದು ಔಟ್ಲೆಟ್ಸ್, ಎಲ್ಲ ಔಟ್ಲೆಟ್ಸ್ ಕ್ರೌಡೆಡೇ ಇರುತ್ತೆ. ಓಕೆ. ಮೇ ಬಿ ರಾಮೇಶ್ವರಂ ಕೆಫೆ ಯಾಕೆ ಟಾರ್ಗೆಟ್ ಆಯಿತು ಅಂತ, ಮೇ ಬಿ ಇದೇನಾದರೂ ಇಂಟೆನ್ಷನಲ್ ಬ್ಲಾಸ್ಟ್ ಅಂತ ಆದರೆ ರಾಮೇಶ್ವರಂ ಕೆಫೆ ಅಂತ ಸ್ಥಳ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಸರ್, ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ತುಂಬಾ ಶಾಕ್ ಅಲ್ಲಿ ಇದ್ದೀನಿ. ಇದು ಯಾಕಾಯ್ತು, ಯಾರು ಮಾಡಿದ್ರು ಏನು ಗೊತ್ತಾಗ್ತಿಲ್ಲ ನನಗೆ. ಐ ಥಿಂಕ್ ನೀವುಗಳೇ ನಂಗೆ ಹೆಲ್ಪ್ ಮಾಡಬೇಕು ಸತ್ಯ ತಿಳ್ಕೊಳ್ಳೋದಕ್ಕೆ ಏನಾಗಿದೆ ಅಂತ. ಯಾಕೆ ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ನಾನು ತಿಳ್ಕೊಬೇಕಾಗಿದೆ. ಬಿಕಾಸ್ ನಾವ್ ಎಷ್ಟು ದಿನ ನಾವು ಬರೀ ನಮ್ಮ ಹಾರ್ಡ್ ವರ್ಕ್ನ ನಂಬ್ಕೊಂಡು ಬಂದಿದ್ದೀವಿ ಈ ಮಟ್ಟಕ್ಕೆ. ನಮಗೆ ಕೆಲಸ ಮಾಡೋದು ಬಿಟ್ರೆ ನಮ್ಗೇನು ಬೇರೆ ಗೊತ್ತಿಲ್ಲ. ಜಸ್ಟ್ ಬಿಕಾಸ್ ಆಫ್ ಹಾರ್ಡ್ ವರ್ಕ್ ನಾವು ಮಾಡಿ ನಾವು ನಮ್ಮ ಬಿಸ್ನೆಸ್ ನೋಡ್ಕೋತಾ ಇದೀವಿ. ಯಾಕೆ ಟಾರ್ಗೆಟ್ ಮಾಡಿದ್ದಾರೆ, ಏನ್ ಉದ್ದೇಶ, ಯಾರು ಮಾಡಿದ್ದಾರೆ, ನಮ್ಗೆ ಏನು ಐಡಿಯಾ ಇಲ್ಲ. ಗೊತ್ತಿಲ್ಲದೆ ಒಬ್ರ ಮೇಲೆ ಹೇಳೋದು ತಪ್ಪಾಗುತ್ತೆ ಸರ್. ಅಂದ್ರೆ ದಿವ್ಯಾ ಅವರೇ, ಈಗ ಟಾರ್ಗೆಟ್ ಅನ್ನೋದಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಇಲ್ಲಿ ಈ ಟೈಮಲ್ಲಿ ಅನ್ನೋದು ಒಂದೇ ಕಾರಣ ಆಗೋಯ್ತಾ ಅಂತ, ಇಲ್ಲಿ ಬ್ಲಾಸ್ಟ್ ಮಾಡ್ಬೋದು ಅಂತ ಈ ಸ್ಥಳ ಆಯ್ಕೆ ಮಾಡ್ಕೊಳ್ಳಕ್ಕೆ? ಗೊತ್ತಿಲ್ಲ ಸರ್, ಇರ್ಬೋದು, ಇಲ್ದೇನು ಇರ್ಬೋದು, ಗೊತ್ತಿಲ್ಲ. ಬಟ್ ಇವಾಗಂತೂ ನನ್ಗೊಂದು ಕ್ಲಾರಿಟಿ ಇದೆ, ಇದು ಏನಂತ ಸತ್ಯ ಗೊತ್ತಾಗತ್ತೆ. ಬಿಕಾಸ್ ಬಾಂಬ್ ಸ್ಕ್ವಾಡ್ ಅವ್ರು ಇದ್ದಾರೆ, ಪೊಲೀಸ್ ಅವ್ರು ಇದ್ದಾರೆ, ಎಲ್ಲ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರೆ. ಅವ್ರಿಗಂತೂ ಗೊತ್ತಾಗೇ ಆಗತ್ತೆ ಯಾಕಾಗಿದೆ, ಹೇಗಾಗಿದೆ, ಯಾರಿಂದ ಆಗಿದೆ ಅಂತ. ಆಮೇಲೆ ಇದು ನಮ್ಮ ನೆಗ್ಲಿಜೆನ್ಸ್ ಇಂದ, ನಮ್ಮ ಸಿಲಿಂಡರ್ ಇಂದ, ನಮ್ಮ ಎಕ್ವಿಪ್ಮೆಂಟ್ಸ್ ಇಂದ ಅಂತೂ ಖಂಡಿತ ಬ್ಲಾಸ್ಟ್ ಆಗಿಲ್ಲ. ಹೌದು, ಅದಂತೂ ಖಾತ್ರಿ. ಮೇಡಮ್, ಇದಕ್ಕೆ ಮುಂಚೆ ಏನಾದರೂ ಈ ರೀತಿಯಾದಂತಹ ಒಂದು ಅನಾಮಿಕ ಬ್ಯಾಗ್ ಯಾವುದೋ ಅಥವಾ ಅನುಮಾನಾಸ್ಪದ ವಸ್ತು ಪತ್ತೆ ಆಗೋದು ಇಂಥದ್ದೇನಾದ್ರೂ ಘಟನೆ ನಡೆದಿತ್ತಾ? ಹೌದು, ಕೆಲವು ನಮ್ಮ ರಾಜಾಜಿನಗರ ಔಟ್ಲೆಟ್ ಅಲ್ಲಿ 2-3 ಸತಿ ಬ್ಯಾಗ್ಗಳು ಬಿಟ್ಟೋಗಿದ್ರು ಕಸ್ಟಮರ್ಸ್. ಅದನ್ನ ನಾವು ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದೀವಿ. ಅದ್ರಲ್ಲಿ ಏನು ಸಿಕ್ಕಿಲ್ಲ ನಮಗೆ. ಆ ತರದ್ದು ಪೊಲೀಸ್ ಅವ್ರು ಓಪನ್ ಮಾಡಿ ನೋಡಿದಾಗ ಆ ತರದ್ದು ಏನು ಸಿಕ್ಕಿಲ್ಲ. ಮೇ ಬಿ ಯಾರೋ ಮರ್ತೋಗಿರ್ಬೋದು ಅಥವಾ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಂತ ನಾವು ಅನ್ಕೊಂಡು ಸುಮ್ಮನೆ ಆಗಿದ್ದೀವಿ. ಬಟ್ ಯಾಕೆ ಈ ಸತಿ ಈ ತರ ಆಗಿದೆ ನನಗಂತೂ ಗೊತ್ತಿಲ್ಲ ಸರ್. ಐ ಆಮ್ ಬ್ಲ್ಯಾಂಕ್. ಸೊ ಈ ಥರ ಒಂದು ಅನುಮಾನಾಸ್ಪದ ಬ್ಯಾಗು ಅದು ಸ್ಫೋಟಗೊಂಡಿರೋದು, ಆಬ್ವಿಯಸ್ಲಿ ನೀವು ಹೇಳ್ದಂಗೆ ಶಾಕಿಗೆ ಒಳಗಾಗಿರ್ತೀರಾ, ಪೊಲೀಸರ ತನಿಖೆಯಲ್ಲೇ ಗೊತ್ತಾಗಬೇಕು. ಬಟ್ ಇಂಥ ಘಟನೆ ನಡೀತಲ್ಲ ನಿಮ್ಮ ಶಾಖೆಯಲ್ಲಿ, ಹೆಚ್ಚು ಪ್ರಸಿದ್ಧಿ ಆಗ್ತಿದ್ದ ಹಾಗೇನೆ ಹೆಚ್ಚು ಜಾಗರೂಕರಾಗಿರಬೇಕು ಅಂತ ಅನ್ನಿಸ್ತಾ ಇದೆಯಾ ಈ ಘಟನೆ ನಂತರ? ಖಂಡಿತ ಸರ್, ಖಂಡಿತ. ಈಗ ಅದೇ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಇದು ಆಯ್ತು, ಸದ್ಯ ದೇವ್ರ ದಯದಿಂದ ಯಾರಿಗೂ ಏನು ಪ್ರಾಣಾಪಾಯ ಆಗಿಲ್ಲ. ಅದು ನನಗೆ ದೇವ್ರಿಗೆ ನಾನು ಕೋಟಿ ನಮನಗಳನ್ನ ಸಲ್ಲಿಸ್ತೀನಿ. ಎಲ್ಲ ನಮ್ಗೆ ವೆಲ್ ವಿಶರ್ಸ್ಗೆ ನಾನು ನಮನಗಳನ್ನ ಸಲ್ಲಿಸ್ತೀನಿ. ಬಿಸ್ನೆಸ್ ಎಲ್ಲ ಸೆಕೆಂಡ್ರಿ ಸರ್, ದುಡ್ಡು ಹೆಸರು ಎಲ್ಲ ಸೆಕೆಂಡ್ರಿ. ಯಾರಿಗೂ ಏನು ಆಗಿಲ್ಲ, ನನಗಷ್ಟು ನೆಮ್ಮದಿ ಸಾಕು. ಅಷ್ಟು ನನಗೆ ಸಾಕದು. ಯಾರಿಗೂ ಏನೂ ಆಗಿಲ್ಲ. ಮಿಕ್ಕಿದೆಲ್ಲ ನೋಡೋಣ, ಯೋಚನೆ ಮಾಡಿ ನೋಡೋಣ ಫರ್ದರ್ ಏನು ಪ್ರಿಕಾಷನ್ಸ್ ತಗೋಬೇಕು, ಹೇಗೆ ನಮ್ಮ
ಏನ್ ಮಾಡಬೇಕು ಫರ್ದರ್ ಯೋಚನೆ ಮಾಡಬೇಕು ಸರ್. ಓಕೆ, ಪ್ರೈಮರಿ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿದ ಹಾಗೆ ಮೇಡಮ್ ಎಷ್ಟು ಜನರಿಗೆ ಗಾಯ ಆಗಿದೆ, ಅವ್ರ ಪರಿಸ್ಥಿತಿಗಳು ಏನಿದೆ ಅನ್ನೋ ಇನ್ಫಾರ್ಮೇಶನ್ ತಗೊಂಡ್ರಾ? 4 ಜನ ಗಾಯ ಆಗಿದೆ. ನಮ್ಮ 3 ಜನ ಸ್ಟಾಫ್ ಗಾಯ ಆಗಿದೆ, ಒಬ್ರು ಕಸ್ಟಮರ್ ಗಾಯ ಆಗಿದೆ. ಅದರಲ್ಲಿ ಒಂದಿಬ್ರಿಗೆ ತುಂಬಾ ಮೈನರ್ ಏಟ್ ಆಗಿದೆ, ಸ್ವಲ್ಪ ಸ್ಮಾಲ್ ಏಟ್ ಆಗಿದೆ. ಒಂದಿಬ್ರಿಗೆ ಸ್ವಲ್ಪ ಜಾಸ್ತಿನೇ ಏಟ್ ಆಗಿದೆ. ಅವ್ರನ್ನ ಇಮಿಡಿಯೇಟ್ ಆಗಿ ನಮ್ಮ ಟೀಮು ಮತ್ತೆ ಸ್ಥಳದಲ್ಲಿ ಇದ್ದಿದ್ದು ಜನನೂ ಹಾಗೆ ಎಲ್ಲರೂ ಕರ್ಕೊಂಡು ಹೋಗಿ ನಮ್ಮ ಬ್ರೂಕ್ಫೀಲ್ಡ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದೀವಿ. ನಿಯರ್ ಬೈ ಹಾಸ್ಪಿಟಲ್ ಅಲ್ಲಿ ICUಗೆ ಅಡ್ಮಿಟ್ ಮಾಡಿದ್ವಿ. ಆಮೇಲೆ ಈಗ ಅವ್ರೆಲ್ಲರೂ ಸೇಫ್ ಇದ್ದಾರೆ. ಡಾಕ್ಟರ್ ಕನ್ಫರ್ಮ್ ಮಾಡಿದ್ದಾರೆ, ಯಾರಿಗೆ ಯಾವುದೇ ರೀತಿಯಾದ ಲೈಫ್ ಥ್ರೆಟ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ದೇ ಆರ್ ಫೈನ್ ಅಂತ ಹೇಳಿದ್ದಾರೆ ಸರ್. ಓಕೆ, ನಿಮಗೆ ಬಹಳ ದೊಡ್ಡ ಆಘಾತ ಆಗಿದೆ, ಏನಾಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುವಷ್ಟರಲ್ಲೇ ಎಲ್ಲವೂ ಆಗೋಗಿದೆ. ಆ ಎಲ್ಲ ಪರಿಸ್ಥಿತಿ ನಡುವೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ರಿ, ನಿಮಗೆ ಗೊತ್ತಿರುವಂಥ ಅಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಮೇಡಮ್, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.